ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ NR ಪಾಟೀಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಟೀಮ್ ಇಂಡಿಯಾ 76 ರನ್ಸ್ಗೆ ಅಲೌಟ್ ಆಗಿದೆ. ಐರ್ಲೆಂಡ್ ಸೀರೀಸ್ ಸೋತಾಗ ಏನೋ ಒಂದ್ಸಲ ಆಯ್ತು ಬಿಡು ಅಂತ ಅನ್ಕೊಂಡ್ವಿ. ಬಟ್ ಇಂಗ್ಲೆಂಡ್ ಆಪೋಸಿಟ್ ನಿನ್ನೆ ಟ್ರೆಂಡ್ ಪಿಚ್ ಅಲ್ಲಿ ಮತ್ತೆ ಅದೇ ರಾಗ ಅದೇ ಆಡೋ ಅನ್ನೋ ತರನೇ ಆಗಿದೆ. ಸೊ ಟಾಸ್ ಇಂದ ಹಿಡಿದು ಟೀಮ್ ಸೆಲೆಕ್ಷನ್ ವರೆಗೂ ಎಲ್ಲಿ ಏನೇನು ಮಿಸ್ಟೇಕ್ಸ್ ಆಯ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್, ಇಲ್ಲಿ ಟಾಸ್ ಬಗ್ಗೆ ಮಾತಾಡೋದಾದ್ರೆ, ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದಿದ ತಕ್ಷಣ ಬೌಲಿಂಗ್ ಚೂಸ್ ಮಾಡಿದ್ರು. ಇನ್ನ ಟ್ರೆಂಡ್ ಪಿಚ್ ಸ್ಟಾಟ್ಸ್ ನೋಡ್ತು ಅಂತಂದ್ರೆ ಇದು ಪಕ್ಕ ಹೈ ಸ್ಕೋರಿಂಗ್ ರೌಂಡ್ ಗುರು. ಇನ್ನ ಈ ಪಿಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡೋ ಟೀಮ್ಗೆ ತುಂಬಾ ಅಡ್ವಾಂಟೇಜ್ ಇತ್ತು. ಸೊ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಬಂದ್ಬಿಟ್ಟು 191, ಅದು 9 ರನ್ ರೇಟ್ ಅಲ್ಲಿ. ಅಂತದ್ರಲ್ಲಿ ಇವ್ರು ಚೇಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ 165 to 170 ರನ್ಸ್ಗೆ ಕಂಟ್ರೋಲ್ ಮಾಡಬೇಕಿತ್ತು, ಬಟ್ ಅದು ಕೂಡ ಆಗಿಲ್ಲ. ಸೊ ಇನ್ನ ಈ ಪಿಚ್ ಅಲ್ಲಿ ಒಳ್ಳೆ ಪೇಸ್ ಮತ್ತೆ ಬೌನ್ಸ್ ಇದ್ದಿದ್ರಿಂದ ಇಂಗ್ಲೆಂಡ್ ಬ್ಯಾಟರ್ಸ್ ಅದನ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡ್ರು. ನಮ್ ಬೌಲರ್ಸ್ ನ ಈಸಿಯಾಗಿ ಫೇಸ್ ಮಾಡಿ ಆರಾಮಾಗೆ ಬೆಂಡ್ ಎತ್ತಿದ್ರು. ಇನ್ನ ನಮ್ಮ ಡೆತ್ ಬೌಲಿಂಗ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಬಿಡಿ, ಅದು ನಿಮ್ಗೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಬರೀ 76 ರನ್ಸ್, ಅದು 11.4 ಓವರ್ಸ್ ಅಲ್ಲಿ. ಪವರ್ ಪ್ಲೇ ಅಲ್ಲೇ 5 ವಿಕೆಟ್ ಕಳ್ಕೊಂಡ್ರು. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಎಷ್ಟು ವರ್ಸ್ಟ್ ಆಗಿತ್ತು ಅಂತ. ಸೊ ಎಲ್ಲರೂ ಬಂದ್ರು, ಯಾರೊಬ್ರು ಕೂಡ ಇಂಟೆಂಟೇ ತೋರಿಸಲಿಲ್ಲ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಾಗ್ಲಿ, ಆ ಗೇಮ್ ಅವೇರ್ನೆಸ್ ಆಗಲಿ, ರೆಸ್ಪಾನ್ಸಿಬಿಲಿಟಿ ಆಗಲಿ ಯಾರೊಬ್ರು ಕೂಡ ತಗೊಂಡ್ಲೇ ಇಲ್ಲ. ಸೊ ಕಂಪ್ಲೀಟ್ಲಿ ಕೇರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನೊಂದು ದೊಡ್ಡ ಬ್ಲಂಡರ್ ಅಂದ್ರೆ ಪ್ಲೇಯಿಂಗ್ 11 ಅಲ್ಲಿ 7 ಜನ ಲೆಫ್ಟ್ ಹ್ಯಾಂಡರ್ಸ್. ಹೌದು, ಲೆಫ್ಟ್ ಹ್ಯಾಂಡರ್ಸ್ ಇದ್ರೆ ಟೀಮ್ಗೆ ಒಳ್ಳೇದೆ. ಹಂಗಂತ 7 ಜನನ ಗುರು ದೇವರಾಣಗೆ ಹೇಳ್ತೀನಿ, ಬರೀ ಲೆಫ್ಟ್ ಹ್ಯಾಂಡರ್ಸ್ ಇಟ್ಕೊಂಡು ಮ್ಯಾಚ್ ಗೆಲ್ಲೋದಕ್ಕೆ ಅಂದ್ರೂ ಸಾಧ್ಯನೇ ಇಲ್ಲ. ಜಸ್ಟ್ ಯೋಚನೆ ಮಾಡಿ, ಇದರಿಂದ ಆಪೋಸಿಟ್ ಟೀಮ್ ಕ್ಯಾಪ್ಟನ್ಗೆ ಫೀಲ್ಡ್ ಸೆಟ್ ಮಾಡೋದು ಎಷ್ಟು ಈಸಿ ಆಗುತ್ತೆ ಅಂತ. ಇನ್ನು ಜೋಫ್ರಾ ಆರ್ಚರ್ ಲೆಫ್ಟ್ ಹ್ಯಾಂಡರ್ಸ್ ಬ್ಯಾಟರ್ಸ್ ವೀಕ್ನೆಸ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಆ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಅನ್ನೋ ಬ್ಯಾಲೆನ್ಸ್ ಕಂಪ್ಲೀಟ್ ಆಗಿ ಮಿಸ್ ಆಗಿತ್ತು. ಫೈನಲ್ ಆಗಿ ದ ಬಿಗ್ ಕ್ವಶನ್, ಕೋಚ್ ಗೌತಮ್ ಗಂಭೀರ್ ಇಂದ ಏನಾದರೂ ಟೀಮ್ಗೆ ಪ್ರಾಬ್ಲಮ್ ಆಗ್ತಿದ್ದಾನ? ಕಂಟಿನ್ಯೂಸ್ಲಿ 4 ಮ್ಯಾಚ್ ಸೋತಿದ್ವಿ. ಹಾಗೆ ಗಂಭೀರ್ ಎಂತ ಸ್ಟ್ರಿಕ್ಟ್ ಮತ್ತೆ ಅಗ್ರೆಸಿವ್ ಕೋಚ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದ್ರೆ T20 ಕ್ರಿಕೆಟ್ ಅಲ್ಲಿ ಯಂಗ್ ಪ್ಲೇಯರ್ಸ್ಗೆ ಅವ್ರ ನ್ಯಾಚುರಲ್ ಗೇಮ್ ಆಡಬೇಕು ಅಂತಂದ್ರೆ ಒಂದು ಫ್ರೀಡಮ್ ಬೇಕು. ಬಟ್ ಟೀಮಲ್ಲಿ ಇವಾಗ ಹೆಂಗಾಗ್ತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಫಿಯರ್ ಆಫ್ ಫೇಲ್ಯೂರ್ ಅನ್ನೋದು ಕ್ರಿಯೇಟ್ ಆದಂಗೆ ಕಾಣಿಸ್ತಿದೆ. ಅಂದ್ರೆ ಟೀಮಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಅವ್ರನ್ನ ಟೀಮಿಂದಾನೇ ಹೊರಗಡೆ ಆಗ್ತಾರೋ ಅನ್ನೋದು ಎಲ್ಲೋ ಒಂದ್ ಕಡೆ ಮೈಂಡಲ್ಲಿ ಕೂತಂಗೆ ಕಾಣಿಸ್ತದೆ. ಸೊ ಇಲ್ಲಿ ಗೌತಮ್ ಗಂಭೀರ್ ಬರೀ ಅಗ್ರೆಸಿವ್ ಕೋಚ್ ಅಲ್ಲದೆ ಇಂಥ ಕಷ್ಟದ ಟೈಮಲ್ಲಿ ಪ್ಲೇಯರ್ಸ್ನ ಸಪೋರ್ಟ್ ಮಾಡೋ ಒಬ್ಬ ಮ್ಯಾನೇಜರ್ ಕೂಡ ಆಗಿರಬೇಕು. ಸೊ ನಾನಂತೂ ನಿಜವಾಗ್ಲೂ ಈ ಟೀಮ್ 76 ರನ್ಗೆ ಅಲೌಟ್ ಆಗ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡಿದ್ದಿಲ್ಲ. ಸೊ ನಿಮಗೇನು ಅನ್ಸುತ್ತೆ ಗಾಯ್ಸ್, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಬಗ್ಗೆ ಆಗಲಿ ಅಥವಾ ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್ ಬಗ್ಗೆ ಆಗಲಿ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು.